ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಿದರಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಈಗಾಗಲೇ ನೀವೆಲ್ಲ ಟಿ ವಿಗಳ ಮುಂದೆ ಕೂತ್ಕೊಂಡು ಇವತ್ತಿನ ಡೆವಲಪ್ಮೆಂಟ್ ಪಂಚರಾಜ್ಯಗಳ ರಿಸಲ್ಟ್ ನೋಡ್ತಾ ಇದ್ದೀರಿ, ಕರ್ನಾಟಕದ್ದು ರಿಸಲ್ಟ್ ನೋಡ್ತಾ ಇದ್ದೀರಿ. ಎಲ್ಲರೂ ಅದರಲ್ಲಿ ಮಗ್ನರಾಗಿದ್ದೀರಿ. ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅಂತೇಳಿ. ಅದರಲ್ಲೂ ಕರ್ನಾಟಕದ ಬಗ್ಗೆ ಸಹಜವಾಗಿ ಕನ್ನಡಿಗರ ಆಸಕ್ತಿ. ಎರಡೂ ಕಡೆ ಕಾಂಗ್ರೆಸ್ ಗೆಲ್ಬೋದಾ ಅನ್ನೋದು ಇವತ್ತಿನ ಈಗಿನ ಸಂದರ್ಭದಲ್ಲಿ ನಾವು ಹೇಳ್ಬೋದಾಗಿದೆ. ಎರಡೂ ಕಡೆ ಕಾಂಗ್ರೆಸ್ ಲೀಡ್ ಆಗ್ತಾಯಿದೆ. ಸಮರ್ಥ ಒಂದು ಸ್ವಲ್ಪ ಆರಂಭದಲ್ಲೇ ಹಿಂದಿದ್ದರು, ಈಗ ನಿಧಾನಕ್ಕೆ ಮುಂದೆ ಹೋಗ್ತಾ ಇದ್ದಾರೆ ಅಂತೇಳಿ. BJP ಕ್ಯಾಂಡಿಡೇಟ್ ಬಂದಿದ್ದು ಹಿಂದೆ ಉಳಿದಾರೆ ಅಂತೇಳಿ. ಅದು ಫೈನಲ್ ಅಂತಲ್ಲ, ಇನ್ನೂ ಚೇಂಜ್ ಆಗ್ತಾ ಇದ್ದೆ. ಇದು ಈ ನೆಲಗಟ್ಟಿನಲ್ಲೇ ಮತ್ತು ಬಾಗಲಕೋಟೆಯಲ್ಲಿ ಮಾತ್ರ ನಿಶ್ಚಿತವಾಗಿಯೂ ಮೇಟಿಯವ್ರಿಗೆ ಗೆಲ್ಲಬಹುದು ಅನ್ನುವಂಥ ವಾತಾವರಣ ಮೂಡಲಿಕ್ಕತ್ತದೆ. ನೋಡೋಣ ಅದೇ ರಿಸಲ್ಟ್ ಬರ್ತದೆ ನಂತರದ ಅದ್ರ ಇಫೆಕ್ಟ್ ಏನು ನಂತರ ವಿಚಾರ ಮಾಡೋಣ. ಈಗ ಮೊದಲು ನಮಗೆ ಕಂಡು ಬರ್ತಾ ಇರೋದು ಏನಪ್ಪ ಅಂದರೆ ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು. ಇವೆಲ್ಲ ಬಹಳ ದೊಡ್ಡ ರಾಜ್ಯಗಳು ಮತ್ತು ದೇಶದ ರಾಜಕೀಯದ ಮೇಲೆ ಪರಿಣಾಮ ಆಗುವಂಥ, ಪ್ರಭಾವ ಬೀರುವಂಥ ಈ ಎರಡು ರಾಜ್ಯಗಳು. ಅದರಲ್ಲೂ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್ದಲ್ಲಿ 15 ವರ್ಷಗಳಿಂದ ಆಳ್ತಾ ಬಂದಿರುವಂಥ ಮಮತಾ ಬ್ಯಾನರ್ಜಿ ಅವರು ಇವತ್ತು ಮೋಸ್ಟ್ಲಿ ಹೊರಗೆ ಹೋಗುವಂಥ ಪ್ರಸಂಗ ಬರ್ತಾ ಇದೆ ಅನ್ನುವಂಥ ಆರಂಭ ಹಂತದ ಈ ಒಂದು ನಮ್ಮ ರುಜಾನ್ ಅಂತಿರೋ ಅಥವಾ ಒಂದು ಏನು ಸಂದೇಶ ಬರ್ತಾ ಇದೆ ಅದನ್ನು ಗಮನಿಸಿದಾಗ ಮೋಸ್ಟ್ಲಿ ಮಮತಾ ಬ್ಯಾನರ್ಜಿ ಅವರು ಇಲ್ಲಿ ಸೋಲ್ತಾರೇನೋ ಅನ್ನುವಂಥದ್ದು. ಇವತ್ತು ನಾವು ಮತ್ತೆ ವಿರೋಧಿಗಳು ಹೇಳುವಾಗ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ BSR ಕಾರಣ, EVM ಕಾರಣ, ಮತ್ತೇನ ಕಾರಣ, ನಾವು ಇವತ್ತು ಮತ್ತು ಅದನ್ನು ನಾವು ಹೇಳುವಂಥ ಪ್ರಸಂಗ ಅದಕ್ಕೆ ಬರ್ತದೆ. ಸಹಜ ಅದು. ಸೋತವ್ರು ಏನಾದರೂ ಒಂದು ಕಾರಣ ಹುಡುಕ್ತಾ ಇರ್ತಾರೆ. ಹಂಗೆ ಇರ್ಬೋದು. ಈ ಗೆದ್ದವ್ರು ಹೇಳ್ತಾ ಇರ್ತಾರೆ. ಆ ಗೆದ್ದವರು ಸೋತವ್ರು ಒಂದು ಕಡೆ ಇರಲಿ, ಬಟ್ ಅದು ಕಾರಣ ಏನು, ಗೆಲ್ಲೋದಕ್ಕೆ ಸೋಲೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಇವರು ವಾದ ಮಾಡ್ತಾರೆ, ಅವರು ವಾದ ಮಾಡ್ತಾರೆ. ಇಬ್ಬರು ಬುದ್ಧಿವಂತರಿದ್ದಾರೆ, ಇಲ್ಲಿ ಯಾರೂ ಕಡಿಮೆ ಬುದ್ಧಿವಂತರಿಲ್ಲ. ಒಟ್ಟಾರೆಯಾಗಿ ವೆಸ್ಟ್ ಬೆಂಗಾಲ್ ಈಗ ಮೋಸ್ಟ್ಲಿ ಮಮತಾ ಬ್ಯಾನರ್ಜಿಯವರ ಕೈಯಿಂದ ತಪ್ಪಿಸ್ಕೊಳ್ತಾ ಇದೆ ಅಂತೇಳಿ. ಜೊತೆಗೆ ಇಂಡಿಯಾ ಗಠಬಂಧನಕ್ಕೆ ಇದೊಂದು ದೊಡ್ಡ ಹೊಡೆತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂತಂದ್ರೆ ಮಮತಾ ಬ್ಯಾನರ್ಜಿ ಅದೇ ಕಾಲಕ್ಕೆ ನಮ್ಮ ರಾಹುಲ್ ಗಾಂಧಿ ಮತ್ತು ನಮ್ಮ ವಿಶೇಷವಾಗಿ ಏನಪ್ಪ ಅಂತಂದ್ರೆ ತಮಿಳುನಾಡು ಸ್ಟಾಲಿನ್ ಆಗಿರ್ಬೋದು, ಇವರೆಲ್ಲರೂ ಬಹಳ ಪ್ರಮುಖವಾದ ಪಾತ್ರ ವಹಿಸ್ತಾ ಇದ್ದರು. ಇವತ್ತು ಇವು ಇಲ್ಲೇ ಫೇಲ್ಯೂರ್ ಆಗೋದ್ರಿಂದಾಗೆ ಮೋಸ್ಟ್ಲಿ ಮಮತಾ ಬ್ಯಾನರ್ಜಿ ಅವರು ವೀಕ್ ಆಗೋದ್ರಿಂದಾಗೆ ಸಹಜವಾಗಿ ಇವತ್ತು ಏನೇನೋ ಮಾತಾಡಿದರು. ಅಭಿಷೇಕ್ ಬ್ಯಾನರ್ಜಿ ನಮ್ಮ ಮಮತಾ ಬ್ಯಾನರ್ಜಿ ಅವರ ಅಳಿಯ ಮಾತಾಡಿದರು. ಅವ್ರ ಮೇಲೂ ಆರೋಪಗಳಿದ್ದಾವೆ ಸಾಕಷ್ಟು. ಮತ್ತು ಬೇರೆ ಅದಕ್ಕೆ CBI ಇಡಿ ಬೆನ್ನ ಹತ್ತಿದ್ದು ನಾವು ನೋಡ್ತಾ ಇದ್ದೀವಿ. ಅದು ಒಂದು ಕಡೆಗಾದ್ರೆ ಅವ್ರು ಹೇಳಿದರು 10 ಜನ ಮಾವು ಸಹಿತ ಈ ಗುಜರಾತ್ ಗ್ಯಾಂಗ್ ಅಂತ ಕರೆದಿದ್ರು. ಅವರು ಸಣ್ಣ ಶಬ್ದ ಅಲ್ಲದು, ಗುಜರಾತ್ ಗ್ಯಾಂಗ್ ಅಂತ ಕರೆದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಆದರೆ ಈಗಿನ ರಿಸಲ್ಟ್ ನೋಡ್ತಾ ಇದ್ರೆ 178 ಅಂದರೆ ಮಿನಿಮಮ್ ಬೇಕಾಗಿದ್ದು 148 ಅಂತ ದಾಟಿ ಹೋಗ್ಯದ BJP ಅಂತೇಳಿ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇದನ್ನು ಗಮನಿಸಿದಾಗ ಇನ್ನು ಮಮತಾ ಅವ್ರ ಯುಗ ಮುಗೀತೇನೋ ಅನ್ನುವಂಥದ್ದು ಒಂದು ಸಂಶಯ ಉತ್ಪನ್ನ ಆಗ್ಲಿಕ್ಕೆ ಮೋಸ್ಟ್ಲಿ ಮುಗೀತಂತ ಕಾಣ್ತದೆ. ಇನ್ನು ಅದೇ ಕಾಲಕ್ಕೆ ಒಂದು ಕಾಲಕ್ಕೆ ಕಮ್ಯುನಿಸ್ಟರ್ ಜೋರಿತ್ತು. ಆನಂತರ ಮಮತಾ ಬ್ಯಾನರ್ಜಿ ಅವರ ಕಾಂಗ್ರೆಸ್ ಬಂದು ಇನ್ನು BJPಗರ ಹಿಂದುತ್ವಲ್ಲೇ ಆಳುವಂಥ ಒಂದು ಪ್ರಸಂಗ ಬರ್ತದೆ. ಯಾವುದಕ್ಕಾದ್ರೂ ಒಂದು ಆರಂಭ ಒಂದು ಅಂತಿದ್ದೇ ಇರ್ತದೆ. ಬಟ್ ಈ ಆರಂಭ ಮಾತ್ರ ನಾವು ಸ್ವಲ್ಪ ಸುದೀರ್ಘವಾಗಿ ಜಗ್ಬೋದೇನೋ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇನ್ನು ರಾಷ್ಟ್ರ ರಾಜಕಾರಣ ಮೇಲೆ ಅದು ಮತ್ತೆ ಚರ್ಚೆ ಮಾಡುವಂಥದ್ದು ಏನಾಗ್ಬೋದು ಅಂತೇಳಿ ಇನ್ನೂ ರಿಸಲ್ಟ್ ಪೂರ್ತಿ ಬಂದಿಲ್ಲ. ಬಟ್ ಇನ್ನೂ ನಾವು ಹೋಪ್ಸ್ ಇಟ್ಕೊಂಡಿದ್ವಿ, ಒಂದು ಚೇಂಜ್ ಆಗ್ಬೋದು, ಆಗಲಿಕ್ಕಿಲ್ಲ. ಇನ್ನು ತಮಿಳುನಾಡಿಂದು ಅಷ್ಟೆ. ವಿಜಯ್ ನಟ, ಚಿತ್ರನಟ, ಅಲ್ಲಿ ದಳಪತಿ ಅಂತ ನಾವು ಕನ್ನಡದ ದಳಪತಿ ಅಂತೀವಿ, ಸೈನಿಕ ಹೋರಾಟಗಾರ ಅಂತೇಳಿ. ಇವತ್ತು ಈ ದಳಪತಿ ಈ ಒಂದು ತಮಿಳುನಾಡನ್ನು ಆವರಿಸ್ಕೊಂಡಿದ್ದಾರೆ MG ರಾಮಚಂದ್ರನ್ ಅವರಾಗೆ. ಯಾಕಂದ್ರೆ 100 ಮೇಲ್ಪಟ್ಟ ಈಗಾಗಲೇ ಅವ್ರು ಬಂದಿದ್ದಾರೆ. 2ನೇ ನಂಬರ್ದಲ್ಲಿ ಅಣ್ಣಾ DMK ಅದ, 3ನೇದಲ್ಲಿ DMK ಅದ. ಅಂದ್ರೆ ಸ್ಟಾಲಿನ್ ಅವ್ರನ್ನ 3ನೇ ನಂಬರ್ಗೆ ತೂಡಿಬಿಟ್ಟಿದ್ದಾರೆ. ಇಬ್ಬರು ಕುಡ್ಕೊಂಡು ಎರಡು ಸಿನಿಮಾ ನಟರ ನಾಯಕತ್ವದಲ್ಲಿ ಇದ್ದಂಥದ್ದು. AIMDMK ನಮ್ಮ ಏನು DMK ಅದ MG ರಾಮಚಂದ್ರನ್ ಅವ್ರದ್ದು. ಅದು ವಿಶೇಷವಾಗಿ ಸಿನಿಮಾ ನಟರಿಂದ MG ರಾಮಚಂದ್ರನ್ ಮತ್ತು ಜಯಲಲಿತಾರಿಂದಾಗಿ ಹಲವು ವರ್ಷಗಳವರೆಗೆ ಆಳಿದರು. ಇವತ್ತು ಅದು ಮತ್ತೆ ಆಳುವಂಥ ಕೆಲಸ ವಿಜಯನ್ ಅವ್ರಿಗೆ ಬಂದದ್ದು. ವಿಜಯ್ ಆಳ್ತಾರೆ ಅನ್ನುವಂಥ ಮಾತುಗಳು ಬೆಳೀತಾ ಇದ್ದಾವೆ. ಅಂದ್ರೆ ತಮಿಳುನಾಡು ಮೋಸ್ಟ್ಲಿ TVK ವಶ ಆಗೋದ್ರಲ್ಲಿ ಸಂದೇಹ ಇಲ್ಲ ಅನ್ನೋದು ಮಾತು ಕೇಳಿ ಬರ್ತಾ ಇದ್ದಾವೆ. ಯಾಕಂದರೆ ಅನೇಕ ಬದಲಾವಣೆಯಲ್ಲಿ ಕಾಣ್ತಾ ಇದ್ದೀವಿ. ಮತ್ತು ಜನರು
ಈ ವಿಜಯ್ ಅವರ ಬೆನ್ನ ಹತ್ತಿದ್ದನ್ನು ಗಮನಿಸಿದಾಗ ಸಹಜ ಅನ್ನಿಸ್ತದೆ. ಇನ್ನು ಅದೇ ಕಾಲಕ್ಕೆ ಪುದುಚೇರಿಯಲ್ಲೂ ಸಹಿತ NDA ಸರ್ಕಾರ ಹಾಗೂ ಸಾಧ್ಯತೆಗಳಿದ್ದಾವೆ. 16 ಯಾರು ಆಗ್ತಾರೆ ಅವರು ಆ ದಿಶೆಯಲ್ಲಿ ವಿಚಾರ ಮಾಡಿದಾಗ ಅಲ್ಲಿ ಲೋಕಲ್ NDA ಸರ್ಕಾರ ಆಗ್ತದೆ ಅಂತೇಳಿ. ಇನ್ನು ಆಸಾಂ ಬಗ್ಗೆ ಅಂತೂ ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಹಿಮಂತ ಶರ್ಮಾ ಅವರ ಸರ್ಕಾರ ಆಗೋದು ನಿಶ್ಚಿತ ಆಗ್ಯದ. ಅವರು ಮ್ಯಾಕ್ಸಿಮಮ್ ಮೆಜಾರಿಟಿ ಮಾಡ್ಕೊಳ್ಳೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ NDA ಸರ್ಕಾರ ಅನ್ನೋಕ್ಕಿದ್ರು BJP ಸರ್ಕಾರ ಆಸಾಮದಲ್ಲಿ ಅಸ್ತಿತ್ವಕ್ಕೆ ಬರೋದಲ್ಲಿ ಕಾಂಗ್ರೆಸ್ ಸಂಪೂರ್ಣವಾಗಿ ಸೋತದ, ವಿರೋಧ ಪಕ್ಷ ಆಗಿ ಉಳಿದೋದಿಲ್ಲ ಅಂತಲ್ಲ, ಆದ್ರೆ ಯಾವ ಒಂದು ಪರಿಣಾಮ ಬೀರ್ಬೋದಾಗಿತ್ತು ಅದು ಆಗಿಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಇವೆಲ್ಲ ರಿಸಲ್ಟ್ ಗಮನಿಸಿದಾಗ ವಿಶೇಷವಾಗಿ ತಮಿಳುನಾಡಿಂದ ಒಂದು ರೀತಿಯಿಂದ ವಿಜಯ ಬಂದಿದ್ದರಿಂದಾಗೆ ಇಲ್ಲೇ NDA ಸರ್ಕಾರ ಆಗದೆ ಹೋಗಿರ್ಬೋದು. ಬಟ್ BJPಗೆ ಒಂದು ಸಣ್ಣ ಆಶಾಕಿರಣ ಅಲ್ಲ. ಯಾಕಂದ್ರೆ ಸ್ಟಾಲಿನ್ ಅವರು ಎಷ್ಟು ಕಟ್ಟರ್ ಒಂದು ಏನಪ್ಪ ಅಂತಂದ್ರೆ ಏನೋ ನಮ್ಮ ದ್ರವಿಡಿಯನ್ ಒಂದು ವೈಚಾರಿಕವಾದ ಅದನ್ನು ನೆನಪಿಟ್ಕೊಂಡು ಅಥವಾ ಅದನ್ನು ಪಾಲಿಸ್ಕೊಂಡು ಬಂದಂಥವ್ರು, ಅದರಲ್ಲೂ ಪೆರಿಯಾರ್ ಅವರು ಹಾಕಿದಂಥ ವಿಚಾರಗಳನ್ನ ನೆಲೆಯಲ್ಲಿ ಬೆಳೆದಂಥದ್ದು. ಹೀಗಾಗಿ ಅಲ್ಲಿ ಒಂದು ಸ್ವಲ್ಪ ಈ ಮೂಲಭೂತವಾಯ್ತನ ಎಂಟ್ರಿ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿ ವಿಜಯನ ನಾಳೆ ಬದಲಾದರೂ ಆಗ್ಬೋದು. ಸುನಾಮಿಯಿಂದ ಹೇಳ್ಕೊಳ್ತಾ ಇದ್ದೀವಿ, ಏನಿಲ್ಲ. ಮೆಜಾರಿಟಿ ಆಗೋದಕ್ಕೆ ಇನ್ನೂ ಏಟಪ್ಪ 118 ಬೇಕು, ಈಗ 105 ಇದ್ದಾನ ಸುದ್ದಿಗಳಿದ್ದಾವೆ, ಇನ್ನೂ ಬರ್ಬೋದು. ಆದರೂ ವಿಜಯನ್ನವ್ರ ಅಧಿಕಾರಕ್ಕೆ ಬಂದಪ್ಪ ಅಂದ್ರೆ ಹೊಸ ಬದಲಾವಣೆ ಆಯಿತು. ತಮಿಳುನಾಡಿನಲ್ಲಿ ಜನನೂ ಒಂದು ಹೊಸತನ್ನು ಬಯಸಿದ್ದಾರೆ ಅನ್ನೋದು ಕ್ಲಿಯರ್ ಆಗಿಬಿಡ್ತು. ಪುದುಚೇರಿ ಅಥವಾ ಪಾಂಡಿಚೇರಿ ಅಲ್ಲಂತೂ ಈಗಿದ್ದ ಸರ್ಕಾರ ಮುಂದುವರಿಯುವಂಥದ್ದು. ಇನ್ನು ಏನಿದ್ರು ಆಸಾಮದ್ದು ಈಗಾಗಲೇ ಹಿಮಂತ ಅಲ್ಲಿಯ ಏನಪ್ಪ ಅಂತ ಶರ್ಮಾ ಮತ್ತೊಮ್ಮೆ ಅಲ್ಲಿ CM ಆಗುವ ಎಲ್ಲ ಸಾಧ್ಯತೆಗಳು ಇದು ಕಾಣ್ತಾ ಇದ್ದಾವೆ. ಒಟ್ಟಿನಲ್ಲಿ ಎಲ್ಲ ಕಡೆಯೂ BJPಯ ಪ್ರಭಾವ ಆಗಿದ್ದರಿಂದಾಗಿ ಅದರಲ್ಲೂ ಒಳನುಸುಳುಕುವವರ ಪ್ರಭಾವ ಇಲ್ಲೆಲ್ಲ ಆಗ್ಯದ. ಆಸಾಮ್ನಲ್ಲಿ ಆಗಿರ್ಬೋದು, ಈವನ್ ವೆಸ್ಟ್ ಬೆಂಗಾಲ್ದಲ್ಲೂ ಪ್ರಭಾವ ಆಗ್ಯದ. ಜೊತೆಗೆ ಇವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ವಿರೋಧಿಗಳು, ಅದು ಇರ್ಬೋದಿಲ್ಲ ಅಂತಲ್ಲ. ಯಾಕಂದ್ರೆ ಮುಖ್ಯವಾಗಿ ಆಗಬೇಕಾಗಿದ್ದು EVM ಜೊತೆಗೆ VVPAT ಆಗಬೇಕಾಗಿತ್ತು, ಅದು ಆಗಲಿಲ್ಲ. ಆಮೇಲೆ ಅದ್ರ ಜೊತೆಗೆ ಈಗ ಏನಾಗಿದ್ದು SIR ಎಷ್ಟು 27 ಲಕ್ಷ ಜನ ಲಾಸ್ಟ್ ಟೈಮ್ ವೋಟ್ ಹಾಕಿದವ್ರಿಗೆ ವೋಟ್ ಹಾಕಕ್ಕೆ ಕೊಡಲಿಲ್ಲ. ಟೋಟಲ್ 90 ಲಕ್ಷ ಮತದಾರರು ಕಟೌನ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಇವೆಲ್ಲ ಪ್ರಭಾವ ಆಗ್ತದೆ. ಒಂದು 5-6% 7% ಚೇಂಜ್ ಆಗೋದ್ರಿಂದಾಗಿ ಬರೀ 2% ಹೆಚ್ಚು ಕಡಿಮೆ ಆದರೂ ಸಹಿತ ಈ ಒಂದು ಆಯ್ಕೆ ಇದರಲ್ಲಿ ಬೇಕಾದಷ್ಟು ಚೇಂಜ್ ಆಗ್ತಾ ಇರ್ತವೆ. ಅದೆಲ್ಲ ಕಾರಣ ಆಗಿರ್ಬೋದು ಈ ಒಂದು ವೆಸ್ಟ್ ಬೆಂಗಾಲ್ದಲ್ಲಿ ಅಂತ ನಾವು ಇವತ್ತು ಊಹಿಸಬಹುದಾಗ್ಯದ. ಆದರೆ ಇದು ಸತ್ಯ ಅಂತಲ್ಲ. ಒಟ್ಟಾರೆಯಾಗಿ ಮೋದಿಯವರ ಹೇಳ್ತಾ ರಾಷ್ಟ್ರ ತುಂಬ ನಿಧಾನಕ್ಕೆ ಆಗಲಿಕ್ಕೆ ಅದಕ್ಕೆ TVKನು ಹಿಂದಿನ ನಾಳೆ ಬಲಿ ಆಗ್ಬೋದೇನೋ, ವಿಜಯಣ್ಣವ್ರು ಬಲಿ ಆಗ್ಬೋದೇನೋ ಆ ಒಂದು ದಾಳಿಗೆ ಅನ್ನೋ ವಾದಗಳು ಕೇಳಿ ಬರ್ತಾ ಇದ್ದಾವೆ. ಏನೋ ಆಗಲಿ ಒಟ್ಟಾರೆಯಾಗೆ ಇನ್ನು ಕೇರಳ ಒಂದನ್ನು ನೋಡುವಂಥದ್ದು ಅದು ಏನಾಗ್ತದೆ ಈ ಮುಂದಿನ ಎಪಿಸೋಡಲ್ಲಿ ಅದನ್ನು ವಿಚಾರ ಮಾಡೋಣ ಅಂತ ಹೇಳ್ತಾ, ಅಲ್ಲಿ ಕಾಂಗ್ರೆಸ್ ಪೂರ್ವ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ, UDF ಹಾಗೂ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತೇಳಿ ಕೇಳಿ ಬರ್ತಾ ಇದ್ದಾವೆ. ಅದೇನೋ ಆದರೂ ಈಗಿನ ಮಟ್ಟಿಗೆ ತುರ್ತು ಮಾತ್ರ ಮೋದಿ ಮತ್ತು ಶಾರ್ ಅವರು ಮುಗುಳ್ನಾಗ ಏನಾಗ್ತಾ ಇದ್ದಾರೆ, ಅವರು ಗೆಲ್ಲುವ ಎಲ್ಲ ಅವಕಾಶಗಳು ಹೆಚ್ಚಾಗಿದ್ದಾವೆ. ವೆಸ್ಟ್ ಬೆಂಗಾಲ್ದಲ್ಲಿ ಆಗಿರ್ಬೋದು, ಆಸಾಮದಲ್ಲಿ ಆಗಿರ್ಬೋದು, ಪುದುಚೇರಿಯಲ್ಲಿ ಆಗಿರ್ಬೋದು. ಮುಂದೆ ಈ 3 ಗಳಿಂದ ನಕ್ಕೆ ಆಗ್ಯದ. ಇನ್ನು ವೆಸ್ಟ್ ಬೆಂಗಾಲ್ನು ಮೋಸ್ಟ್ ಪ್ರೊಬಲಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಇನ್ನು ಒಂದು ಕೇರಳದ್ದು ನೋಡಬೇಕಾಗಿದೆ, ಕೇರಳದ ಏನು ಆಗ್ತದೆ ಅಂತೇಳಿ. ಆದರೂ ಅದನ್ನು ಮುಂದಿನ ಎಪಿಸೋಡ್ ಅದನ್ನು ನೋಡೋಣ ಏನು ಡೆವಲಪ್ ಆಗ್ತದೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಮೋದಿ ಶಾರ್ ಅವರ ಇವತ್ತು ನಿಜವಾಗಿಯೂ ಒಂದಿಷ್ಟು ನೆಮ್ಮದಿಯ ನಿದ್ದೆ ಮಾಡಬಹುದು ಅವರು ಅಂತ ಹೇಳ್ತಾ, ಅದೇ ಕಾಲ ಗೆಲುವು ಸಹಜ, ಮನುಷ್ಯನಿಗೆ ಒಂದು ಸಹಜತೆ ಅಂತಂದು ಕೊಡ್ತದೆ, ಅದು ತರಬಹುದು ಅವ್ರಿಗೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿಯವರ ಸೋಲುವ ಲಕ್ಷಣ ಮಾತ್ರ ಕಾಣ್ತಾ ಇದ್ದಾವೆ. ಮೋದಿ ಮತ್ತು ಶಾರ್ ಹಿಡಿತ ವೆಸ್ಟ್ ಬೆಂಗಾಲ್ ಮೇಲೆ ಜೋರಾಗಿದೆ ಈಗಿನವರೆಗೆ. ನೋಡೋಣ ಅಂತ ಹೇಳ್ತಾ ಮುಂದಿನ ಡೆವಲಪ್ಮೆಂಟ್ ಏನಾಗ್ತಾವೆ ಅಂಥೇಳಿ. ಇದು ಈಗಿನ ಈ ಸಂದರ್ಭದ ಡೆವಲಪ್ಮೆಂಟ್. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. H16 ನ್ಯೂಸ್ ಅರ್ಥ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ
ನಂಬಿರುವ ಮಲ್ಲಪ್ಪ ಇ ಜೋತಾವರ್ ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.